ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಪಾಪುದು ಬರ್ಡೇ ಇದೆ. ಸೊ ಫಸ್ಟ್ ಇಯರ್ ಬರ್ಡೇ ತುಂಬಾ ಸ್ಪೆಷಲ್ ಆಗಿರುವಂಥ ವ್ಲಾಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಇವತ್ತು ಡೈಲಿ ರುಟೀನ್ ಅವನಿಗೆ ಬೆಳಗಿನ ನೈಟ್ವರೆಗೂ ಏನೇನು ಮಾಡ್ತಾನೆ ಅಂತಂದೇಳಿ ಈ ವ್ಲಾಗಲ್ಲಿ ನಾನು ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅವ್ನ ಬರ್ಡೇನ ಅಂತಂದೇಳಿ ಈ ವ್ಲಾಗಲ್ಲಿರುತ್ತೆ. ಹಾಗೆಯೇ ಈ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆಯೇ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಇವಾಗ ನಾನು ಸ್ನಾನ ಎಲ್ಲ ಆಗಿ ಅವನಿಗೂ ಸ್ನಾನ ಮಾಡಿಸಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಪೂಜೆ ಕೊಟ್ಟಿದ್ವಿ. ಸೊ ಅವನ ಹೆಸ್ರಿಗೆ ಪೂಜೆ ಕೊಟ್ಟಿದ್ವಿ. ಇವತ್ತು ಅಕ್ಟೋಬರ್ 20 ಅಲ್ವಾ, ತುಂಬ ಮೆಮೊರೇಬಲ್ ಡೇ, ನನಗೆ ತುಂಬಾ ಸ್ಪೆಷಲ್ ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅವನು ನಮ್ಮ ಲೈಫಲ್ಲಿ ಬಂದಮೇಲೆ ತುಂಬಾ ಚೇಂಜಸ್ ಆಯಿತು. ಅವನಿಂದ ನಾನು ನಮ್ಮ ಮನೆಯವ್ರು ಇಬ್ಬರು ಒಂದಾಗೋಕ್ಕೆ ಕಾರಣ ಅಂತಲೂ ಹೇಳ್ಬೋದು. ಸೊ ಮಕ್ಕಳು ಎಲ್ರಿಗೂ ಸ್ಪೆಷಲೇ, ಬಟ್ ಅವನು ನನಗೆ ತುಂಬಾ ಸ್ಪೆಷಲು. ಸೊ ಏನೋ ಅವನದೊಂದು ಫಸ್ಟ್ನೇ ವರ್ಷದ್ದು ತುಂಬ ಚೆನ್ನಾಗಿ ಮಾಡಬೇಕು ಅಂತಂದೇಳಿ ನನಗೆ ತುಂಬ ಆಸೆ ಇದೆ. ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸೊ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಅವನಿಗೂ ಕೂಡ ವಿಶ್ ಮಾಡಿ ನಿಮ್ಮ ಪ್ರೀತಿಯ ಆಶೀರ್ವಾದ ಅವನ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಬರ್ಡೇ ಬಾಯ್ ನೋಡಿ ಹೆಂಗಿದ್ದಾನೆ. ಉಪ್ಪ ಕೊಡಮ್ಮ, ಉಪ್ಪ ಕೊಡು ನನಗೆ, ಉಪ್ಪ ಕೊಡಪ್ಪಜ್ಜಿ, ಬೂರ್ ಮಾಡು. ಕೊಡು ಪಪ್ಪು, ಕೊಡು ನನಗೆ, ನಂಗೆ ಪಪ್ಪು ಕೊಡು. ನಿಂಗೆ ಕೇಕ್ ನಿಂಗೆ ಕೇಕ್ ಕೊಡೋಲ್ಲ ಇಲ್ಲಂದೆ. ಕೊಡು ಪಪ್ಪು ಕೊಡು. ಹಾಯ್ ಮಾಡು, ಹಾಯ್ 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 ಹಾಯ್. ಮಯ್ಯೋ ನಾವು ಇವಾಗ ತಾನೇ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಅಲ್ಲೆಲ್ಲ ಪೂಜೆ ಕೊಟ್ಟಿದ್ವಿ ದೇವಿ ದೇವಸ್ಥಾನದಲ್ಲಿ, ಶಾರದಾಂಬ ದೇವಸ್ಥಾನ ಮತ್ತು ಚೋಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲೇ ಮನೆ ಹತ್ರ ಇರೋದ್ರಿಂದ ಇಲ್ಲಿ 2 ದೇವಸ್ಥಾನಕ್ಕೆ ಹೋಗಿದ್ವಿ. ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಸಖತ್ತಾಗಿ ಬಿಸಿಲಿತ್ತು ಅಂತಂದೇಳಿ ಇವ್ನು ಕರ್ಕೊಂಡು ಸಂಜೆ ಬೇಕಿದ್ದರೆ ಹೋಗೋಣ ಟೈಮ್ ಇದ್ದರೆ ಅಂತಂದೇಳಿ ಮೊನ್ನೆ ಟ್ಯೂಸ್ಡೇನೋ ಹೋಗಿ ಬಂದಿದ್ವಿ, ಮಂಗಳವಾರ ಹೋಗಿ ಬಂದಿದ್ವಿ. ಮತ್ತು ಪಪ್ಪ ಬೇಡ ಇವಾಗ ಸದ್ಯಕ್ಕೆ ಸಾಕು ಅಂತ ಹೇಳಿ ಮತ್ತು ಇವೆರಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಈಗ ಅವನು ಮಲಗಿದ್ದಾನೆ, ನೋಡೋಣ ಏನು ಇವಾಗ ಮಲಗಿದ್ದಾನೆ. ಸೊ ಸ್ನಾನ ಮಾಡ್ಕೊಂಡು ಮಲಗಿದ್ದಿಲ್ಲ ಅವನು, ನನಗೆ ನಾನು ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದೆ. ಸೊ ಇವಾಗ ಮಲಗಿಸಿದ್ದೀನಿ. ಒಂದು ನಿದ್ದೆ ಎಲ್ಲ ಆಗಿದ್ಮೇಲೆ ನಾನು ಅವನ ಜೊತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಏನೇನು ಮಾಡ್ತೀನಿ ಅಂತಂದೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆಯೇ ನೆಕ್ಸ್ಟು ಇವಾಗ ನಾವು ಸ್ವಲ್ಪ ಜಾಮೂನ್ ಮತ್ತು ಅನ್ನ ಸಾಂಬಾರು ಮಾಡೋಣ ಅಂತ ಅಮ್ಮ ರೆಡಿ ಮಾಡ್ತಾಯಿದ್ದೆ. ಸಾಂಬಾರು ಆಗಿದೆ ಆಲ್ರೆಡಿ, ಈಗ ಜಾಮೂನ್ ಮಾಡಬೇಕು. ನಾನು ಮಲ್ಕೊಂಡು ಎದ್ದೇಳೋ ಅಷ್ಟೊತ್ತರಲ್ಲಿ ಜಾಮೂನ್ನ ರೆಡಿ ಮಾಡ್ಕೊತೀನಿ. ಸೊ ಬನ್ನಿ. ನನಗೆ ತುಂಬ ಜನನೇ ವಿಶ್ ಮಾಡಿದ್ದೀರಾ ಅವನಿಗೆ. ನನ್ನ ಫೋನಲ್ಲಿ, ನನ್ನ ಕಾಂಟ್ಯಾಕ್ಟ್ಸ್ ಲಿಸ್ಟು, ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ ತುಂಬ ಜನನೇ ಮೆಸೇಜ್ ಮಾಡಿ ವಿಶ್ ಮಾಡಿದ್ದೀರಾ. ಸೊ ನನಗೆ ತುಂಬ ಜನಕ್ಕೆ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ.
ಸೊ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮೆಲ್ಲರ ಮೇಲೂ ಹೀಗೆ ಇರಲಿ, ಅವನ ಮೇಲೆ ಇನ್ನೂ ಜಾಸ್ತಿನೇ ಇರಲಿ ಅಂತ ಹೇಳ್ತಾ, ಸೊ ತುಂಬ ತುಂಬ ತುಂಬಾ ಥ್ಯಾಂಕ್ಸ್. ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ. ಇನ್ನೂ 1 ವರ್ಷದ ಪಾಪುಗೆ ಅವನದು ಅಷ್ಟು ನಾನು ಇನ್ನೂ ಟ್ರೆಂಡಿಂಗಲ್ಲಿ ವಿಡಿಯೋಸ್ ಏನೂ ಮಾಡಿಲ್ಲ, ಬಟ್ ಆದ್ರೂ ಅವನ ಮೇಲೆ ಪ್ರೀತಿ ಆಶೀರ್ವಾದ ನೀವು ತುಂಬಾ ತೋರಿಸ್ತಾ ಇದ್ದೀರಾ. ಹೀಗೆ ಇರಲಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ. ನಿಮ್ಮ ಆಶೀರ್ವಾದ ಅವನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ, ಸೊ ನೆಕ್ಸ್ಟು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಹಾಯ್ ಮಾಡು, ಹಾಯ್ ಹಾಯ್ ನೋಡಿ ಕಡೆ, ಅಯ್ಯೋ ಹಾಯ್ ಹಾಯ್ ಮಾಡು, ಹಾಯ್ ಮಾಡಿ, ಹಾಯ್ ಹಾಯ್ ಮಾಡ, ಇಲ್ಲಿ ನೋಡು ಬಾ, ಇಲ್ಲಿ ನೋಡು ಪೂಜಿ, ಹಾಯ್ ಮಾಡು. ಹಾಂ ಬರ್ತಿದಾರಂತಪ್ಪ. ಸಾಕು, ನೀವು ಶುಕ್ರವಾರ ರಾತ್ರಿ ಬರ್ತೀವಿ, ಶನಿವಾರ ಸಿಗ್ತೀವಿ ಅಂತ ನಿಮ್ಮ ಮನೆಯಾಗ ಯಾರೋ ಹೇಳಿದ್ರು. Vamos. ಹೋಗಜ್ಜಿ, ಫೋಟೋ ತೆಗಿಯಕ್ಕೆ ಈ ಕಡೆ ಬಾಯ್. ಈ ಕಡೆ ಬಾಯ್ ಫೋಟೋ ತೆಗಿ.
ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ ಕಂಡ ಒಡನೆ ಒಮ್ಮೆ ನಿನ್ನೇ ನಡೆಯುವ ಆಸೆಯ ಜೊತೆ ಸೇರಿ ಅಲ್ಲಿ ಮೈಲಿಗಲ್ಲು ನಿಂತ ಹಾಗೆ ನೀನೆ ನಿಂತಿದ್ದೆ ಇನ್ನು ಮುಂದೆ ಎಲ್ಲ ನೀನೇನೆ ನಂದು ಅನ್ನೋದೆಲ್ಲ ನಿಂದೇನೆ ಪ್ರೇಮ ಪ್ರೇಮ ನಿಂಗೆ ಪ್ರಣಾಮ ನಾ ಇನ್ನು ಮುಂದೆ ನಿನ್ನ ಗುಲಾಮ ನಿನ್ನೆ ತನಕ ಸೋನೆಯಲ್ಲಿ ಸಿಕ್ಕಿಕೊಂಡ ಅರಗಿಣಿಯ ತರಹ ನನ್ನ ಮನಸ್ಸು ನೆನೆದೋಯ್ತು ಸಂತೆಯಲ್ಲಿ ತಪ್ಪಿ ಹೋದ ಮಗು ತರಹ ಮನಸ್ಸು ಕಂಡ ಕ್ಷಣವೇ ಕಳೆದೋಯ್ತು ಮೊನ್ನೆ ಕನಸಿನಲ್ಲೂ ಬೊಗಸೆ ತುಂಬಾ ಪ್ರೀತಿ ತಂದಿದ್ದೆ ಇನ್ನು ಮುಂದೆ ಎಲ್ಲ ನೀನೇ ಎಲ್ಲ ಚಂದಾನೆ ನೀನೇ ನನ್ನ ಪ್ರತಿ ಮುಂಜಾನೆ ನನ್ನ ಮಾತು ನಿಜ ನಿನ್ನಾಳೆ ಭುಜ ನಿನ್ನ ಭುಜ ತಗುಲಿದರೆ ತುಳಕ ಒಳಗೊಳಗೆ ಖುಷಿ ಪಡುವೆ ನನ್ನ ಜೀವ ಇರೋ ತನಕ ಮರೆಸುವೆನು ತವಕ ಕೊನೆವರೆಗೂ ಜೊತೆಗಿರುವೆ ನಿನ್ನ ಸೂಜಿಗಳು ಕಣ್ಣಿನಿಂದ ನನ್ನೆ ಕೂಗಿದ್ದೆ ಇನ್ನು ಮುಂದೆ ಎಲ್ಲ ನೀನೇ ಎಲ್ಲ ಜನ್ಮ ನಿನ್ನ ಜೊತೆ ನನ್ನ ಪುಣ್ಯನೇ
ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ ಕಿರುಬೆರಳು ಬಯಸಿದೆ ಸಲುಗೆ ಇರಬೇಕು ಜೊತೆಯಾಗಿ ನಿನ್ನಲಿ ಮಿಂಚುತ್ತಿದೆ ಮಿಂಚುತ್ತಿದೆ ನಿನ್ನಿಂದ ಕನಸೆಲ್ಲ ಹೆಚ್ಚುತ್ತಿದೆ ಮಿಂಚುತ್ತಿದೆ ಮಿಂಚುತ್ತಿದೆ ಇದಕ್ಕೆ ಬಿರುಸಾಗಿ ಬಂತು ಕಣೆ ಮರಳಿ ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ ಸಂಭ್ರಮ ದುಪ್ಪಟ್ಟು ಆದಂತಿದೆ ನೀನೊಂಥರ ನಯನಾದ್ಭುತ ಹೈ ಆಗಮ ಉಸಿರೊಂದು ಉಸಿರಾಗಿದೆ ತಪ್ಪಾದರೆ ಬಚಾಯಿಸು ಪ್ರೀತಿಲಿ ಗುರಾಯಿಸು ಹಗಲೇ ಹಗೆಯಾದ ಈ ಜೀವಕ್ಕೆ ಬೆಳಕು ನೀನಾಗಿ ಹೇ ಬದುಕು ಕೂಡಾದ ಈ ಮೋಸಕ್ಕೆ ಉಸಿರು ನೀನಾಗಿ ಹೇ ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ ಕಿರುಬೆರಳು ಬಯಸಿದೆ ಸಲುಗೆ ಇರಬೇಕು ಜೊತೆಯಾಗಿ ನಿನ್ನಲಿ ಮಿಂಚುತ್ತಿದೆ ಮಿಂಚುತ್ತಿದೆ ನಿನ್ನಿಂದ ಕನಸೆಲ್ಲ ಹೆಚ್ಚುತ್ತಿದೆ ಮಿಂಚುತ್ತಿದೆ ಮಿಂಚುತ್ತಿದೆ ಇದಕ್ಕೆ ಬಿರುಸಾಗಿ ಬಂತು ಕಣೆ ಮರೆತು ಹೋಯಿತೆ ನನ್ನಯ ಹಾಜರಿ ಬರೆದು ಎದೆಯಲಿ ನೋವಿನ ಶಾಯರಿ ಕರಗಿದೆ ನಾಲಿಗೆ ಬರವಿದೆ ಮಾತಿಗೆ ಮೆರವಣಿಗೆ ಹೊರಟಂತೆ ನಾ ಸಾವಿಗೆ ಮರೆತು ಹೋಯಿತೆ ನನ್ನಯ ಹಾಜರಿ ಬರೆದು ಎದೆಯಲಿ ನೋವಿನ ಶಾಯರಿ ಒಂದು ನಿಶ್ಶಬ್ದ ರಾತ್ರಿಲಿ ನಾವು ಆಡಿದ ಮಾತು ಹಸಿಯಾಗಿದೆ ನಾವು ನಡೆದಂತ ಹಾದಿಲಿ ಹೆಜ್ಜೆ ಗುರುತೆಲ್ಲ ಹಾಗೆ ಇದೆ ಒಂಚೂರು ಹಿಂತಿರುಗಿ ನೀ ನೋಡೆಯ ಇನ್ನೊಮ್ಮೆ ಕೈ ಚಾಚೆಯ ಕರಗಿದೆ ನಾಲಿಗೆ ಬರವಿದೆ ಮಾತಿಗೆ ಮೆರವಣಿಗೆ ಹೊರಟಂತೆ ನಾ ಸಾವಿಗೆ ಮರೆತು ಹೋಯಿತೆ ನನ್ನಯ ಹಾಜರಿ ಬರೆದು ಎದೆಯಲಿ ನೋವಿನ ಶಾಯರಿ
ಕೋಟಿ ಕನಸೆಲ್ಲ ಕೈ ಜಾರಿ ಹೋಗಿ ಖಾಲಿ ಕೈಯಲ್ಲಿ ಕುಳಿತಂತಿದೆ. ಎಷ್ಟೊಂದು ಏಕಾಗಿ ನೋಡಿದಿನ ದೂರಾಗಿ ನಿನ್ನಿಂದ ನಾ ಕರಗಿದೆ. ನಾಲಿಗೆ ಬರವಿದೆ ಮಾತಿಗೆ, ಮೆರವಣಿಗೆ ಹೊರಟಂತೆ ನಾ ಸಾವಿಗೆ. ಮರೆತು ಹೋಯಿತೆ ನನ್ನಯ ಹಾಜರಿ, ಬರೆದು ಎದೆಯಲ್ಲಿ ನೋವಿನ ಶಾಯರಿ. ಇಷ್ಟು ಮಯು ಬರ್ಡೇ ದಿನ ಸೆಲೆಬ್ರೇಷನ್ ಮಾಡಿದ್ದು ತುಂಬಾ ಸಖತ್ತಾಗಿ ಆಯಿತು. ತುಂಬಾ ಖುಷಿ ಆಯಿತು. ಹಾಗೆಯೇ ಬರೋ ಅಷ್ಟರಲ್ಲಿ 10:30 ಹಂಗಾಯಿತು ಮನೆಗೆ ಬರೋ ಅಷ್ಟರಲ್ಲಿ. ಆಲ್ರೆಡಿ ಅವ್ನು ಬಂದಿದ್ದ ಮನೆಗೆ. ಸೊ ಮನೆಗೆ ಬಂದು ತುಂಬಾ ಕೂಗಾಡ್ತಿದ್ದಂತೆ ಖುಷಿಯಾಗಿ. ಸೊ ಅದಕ್ಕೆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡು ಬಿಡೋಣ ಅಂತಂದು ಹೇಳಿ ನಾನು ಮನೆಗೆ ಬಂದ ತಕ್ಷಣವೇ ಆ ಒಂದು ಕ್ಲಿಪ್ಪಿಂಗ್ಸ್ ತೆಗೆದು, ಇನ್ನೂ 11 o'clock ಆದ್ರೂ ಮಲಗ್ತಿಲ್ಲ ಅವನು, ಇನ್ನೂ ಅದೇ ಖುಷಿಲಿ ಇದ್ದ. ಸೊ ಅದಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ಸೊ ನಿಮಗೆ ಈ ಸೆಲೆಬ್ರೇಷನ್ ಹಾಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಆ್ಯಂಡ್ ಇದು ಕೂಡ ಅವನಿಗೆ ಗಿಫ್ಟ್ ಬಂದಿದ್ದು ರ್ಯಾಬಿಟ್. ತುಂಬಾ ಚೆನ್ನಾಗಿದೆ. ಅವನು ತುಂಬ ಎಂಜಾಯ್ ಮಾಡ್ತಾಯಿದ್ದ. ಸಖತ್ತಾಗಿತ್ತು. ಆ್ಯಕ್ಚುಲಿ ಅದಕ್ಕೆ ಶೆಲ್ ಇದ್ದಿದ್ದಿಲ್ಲ. ಶೆಲ್ ಇಲ್ಲ ಅಂತಂದು ಹೇಳಿ ಒಂದು ದಿನ ಆಟ ಆಡಿದ್ದಿಲ್ಲ ಅವನು. ಸೊ ನೆನ್ನೆ ಶೆಲ್ ತೊಗೊಂಡು ಬಂದು ನಮ್ಮಪ್ಪ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ಏನು ಸಖತ್ತಾಗಿ ಕ್ಯೂಟಾಗಿದೆ. ಅದ್ರ ಜೊತೆ ಇವನು ತುಂಬ ಎಂಜಾಯ್ ಮಾಡ್ತಾಯಿದ್ದ. ನೋಡಿ, ನೀವೇ ನೋಡ್ತಿದ್ದೀರ ಹೆಂಗೆ ಮಾಡ್ತಿದ್ದಾನೆ. ಅದನ್ನು ಹಿಡ್ಕೊಂಡು ಬಿಡ್ತಾನೆ ಇಲ್ಲ. ಅದನ್ನು ಮುತ್ಕೊಡು ಅಂತ ಹೇಳಿದರೆ ಅವನಿಗೆ ಅದಕ್ಕೆ ಪಪ್ಪು ಕೊಡ್ತಾನೆ. ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಇವಾಗಂತೂ. ಸೊ ಈ ವಿಡಿಯೋ ಇಷ್ಟ. ನಾನು ನೆಕ್ಸ್ಟ್ ಡೇನ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಮಾರ್ನಿಂಗ್ ಇವನು ಬರ್ಡೇ ದಿನ ನನಗೆ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಬೆಳಗ್ಗೆ ಮಾಡ್ತಾಯಿದ್ದೀನಿ. ಹಾಯ್ ಹೇಳು. ಸೊ ಇವನಿಗೆ ಯಾರೆಲ್ಲ ವಿಶ್ ಮಾಡಿದ್ರಿ, ಸೊ ಯಾರೆಲ್ಲ ಬ್ಲೆಸ್ಸಿಂಗ್ಸ್ನ ಕಳಿಸಿದ್ರಿ ಅವರಿಗೆ ತುಂಬ 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 ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್. ಕ್ಲಾಪ್ಸ್ ಹಾಕು. ಕ್ಲಾಪ್ಸ್. ಹಾಯ್. ಉಪ್ಪ ಕೊಡು ಮಮ್ಮಿಗೆ. ಯಾಕೆ? ಐ ಲವ್ ಯು ಟು. ಇಟ್ಸ್ ಓಕೆ ಥ್ಯಾಂಕ್ ಯು. ಇಷ್ಟು ಮಾಡ್ತಾನೆ ಅಂದರೆ ತುಂಬ ನಾಟಕ ಮಾಡ್ತಾನೆ ಅವನು. ಇವಾಗ ತಾನೇ ಸ್ನಾನ ತಿಂಡಿ ಪೂಜೆ ಎಲ್ಲ ಆಯಿತು. ಇವನು ಫ್ರೆಶ್ ಅಪ್ ಆದ. ಸೊ ನೆನ್ನೆ ಬರೋ ಅಷ್ಟರಲ್ಲಿ 11 o'clock ಆಯಿತು ಮನೆಗೆ ಬರೋ ಅಷ್ಟೊತ್ತೆ. ಸೊ ಅದಕ್ಕೆ ನಾವು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಬೆಳಗ್ಗೆ ಸೊ ಒಂದು ಸೆಲೆಬ್ರೇಷನ್ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಸೊ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿದೆ ಅಂತಂದೇಳಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಲವ್ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಸೊ ನೆಕ್ಸ್ಟು ನಾನು ಇದೇ ಥರ ವಿಡಿಯೋಸ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದರೆ ಕಂಟಿನ್ಯೂ ಆಗಿ ಆ್ಯಕ್ಟಿವ್ ಇರೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಮಂತಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಅದನ್ನು ಇವಾಗ ಹೇಳಲ್ಲ. ಸೊ ನೆಕ್ಸ್ಟ್ ಮಂತ್ ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಮುಗಿಸ್ತಾ ಇದ್ದೀನಿ. ತುಂಬ ಲಾಂಗ್ ಆಗುತ್ತೆ ಇದು ವಿಡಿಯೋ. ಸೊ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ತಪ್ಪದೆ ಕಮೆಂಟ್ ಮಾಡಿ ಹೇಗಿದೆ ಈ ವಿಡಿಯೋ ಅಂತಂದೇಳಿ. ಸೊ ತುಂಬಾ ಟಯರ್ಡ್ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಟಾಟಾ, ಬಾಯ್. ಅಬ್ಬು.